ಪುರೋಹಿತಿಗೆ ಕೊಟ್ಟರು ಇದನ್ನು ಹಾಕ್ಕೋಬೇಕಂತೆ. ರಾಜಲಕ್ಷ್ಮಿ ನೋಡೋದಾ? ಅಲ್ಲ ಅಂದಂಗೆ ಪುರೋಹಿತರು ಹೊರಟಿದ್ದಾರೆ, ಇನ್ನೇನು ಸ್ವಲ್ಪದಲ್ಲಿ ಬಂದ್ಬಿಡ್ತಾರೆ. ಆರಾಧನ ಅವರು ಗೌರಿ ಪೂಜೆಗೆ ರೆಡಿ ಆಗಿದ್ದಾರೆ ಅಂತ ಕೇಳಬೇಕು. ಲೇ ಇವಳೆ ಕೇಳಿಸ್ತಾ? ಗೌರಿ ಪೂಜೆಗೆ ರೆಡಿ ಆದ್ಲಾ? ಟೈಮ್ ಆಯ್ತು. ಸಿರಿ, ಮಹೇಶ್ ಸರ್ ಕರೆದ್ರು ಅನ್ಸುತ್ತೆ, ನಾನು ರೆಡಿ ಇದ್ದೀನಿ ಅಂತ ಹೇಳೆ. ಏ ಆಗಲ್ಲ, ಹೋಗೆ. ನಾನು ರೆಡಿ ಆಗಬೇಕು. ನೀನು ಬಿಟ್ಟಿ ಕೆಲಸಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಸಿರಿ, ನಿಮ್ಮ ಅಪ್ಪನ ಬುದ್ಧಿ ಗೊತ್ತಲ್ವೇನೆ, ಸುಮ್ಮನೆ ಬೈತಾರೆ. ಹೋಗಿ ಹೇಳ್ಬಿಟ್ ಬಾ. ಸರಿ ಆಯ್ತು, ಕರ್ಮ. ಇನ್ನು ಕಾಲ ಮಿಂಚಿಲ್ಲ ಆರಾಧನಾ, ನನ್ನ ಮಾತು ಕೇಳು, ಯೋಚನೆ ಮಾಡು. ಯೋಚನೆ ಮಾಡೋದಕ್ಕೆ ನೀನು ಉಳಿದಿಲ್ಲ. ಹೀಗೆ ಆಗ್ಬೇಕು ಅಂತ ಬರ್ದಿದ್ರೆ ಅದನ್ನ ಯಾರಿಂದನೂ ತಪ್ಸೋಕ್ಕೂ ಸಾಧ್ಯ ಇಲ್ಲ. ಅದೇನೇ ಬಂದ್ರು ನಾನು ಎದುರಿಸ್ತೀನಿ. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ನನ್ನ ಸ್ಥಿತಿ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ನ ಸ್ಥಿತಿನೇ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ನೀನು ಒಳ್ಳೇದಕ್ಕೆ ನಾನು ಹೀಗೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡು. ಆರಾಧನಾ, ಇನ್ನು ಕಾಲ ಮಿಂಚಿಲ್ಲ, ಹಿಂದ್ಗಡೆ ಬಾಗ್ಲಿಂದ ಓಡ ಹೋಗೆ. ಏನೋ ಮುರುಗೇಶ, ಚೆನ್ನಾಗಿ ರೆಡಿ ಮಾಡೋ. ಅಂತೂ ಇಂತೂ ಮನೆ ಬಾಗಿಲು ಹೂವಿನ ಹಾರ ಹಾಕಿದ್ಯಾ? ಓಹೋ, ಏನಪ್ಪ ಹಿಂಗ್ ರೆಡಿ ಆಗಿದ್ಯಾ? ಸಕ್ಕತ್ತ ಕಾಣಿಸ್ತಾ ಇದೆಯಾ? ಈ ರೆಡಿ ಆಗಿರೋದು ನೋಡಿದ್ರೆ ಮದುವೆಗ ನೀನಾ ಅಂತ ಡೌಟ್ ಬರ್ತಾ ಇದೆ ನಂಗೆ. ಕರೆಕ್ಟಾಗಿ ಹೇಳಿದೆ ಮುರುಗೇಶ. ನಾನು ರೆಡಿ ಮಾಡಿದ್ಮೇಲೆ ಕೇಳಬೇಕಾ? ರಾಜಲಕ್ಷ್ಮಿ ನೋಡಿದ್ರೆ ಹುಡುಗಿಯರು ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅಯ್ಯೋ ಹೋಗಿ ಸರ್, ಏನೋ ಹೇಳ್ತೀರಾ, ತುಂಬಾ ಹೋಗ್ಬೇಡಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಪ್ಪ, ಆರಾಧನೆ ರೆಡಿ ಆಗಿದ್ದಾಳೆ. ರೆಡಿ ಆದ್ಲಾ? ನೀನು ಹೋಗಿ ರೆಡಿ ಆಗಿ ಮಗಳೇ. ನೋಡ್ ರಾಜಲಕ್ಷ್ಮಿ, ಮದುವೆ ಹೆಣ್ಣು ರೆಡಿ ಆಗ್ತಾಳೆ, ಪುರೋಹಿತರು ಮಂತ್ರ ಹೇಳ್ತಾರೆ, ಮದುವೆ ಗಂಡು ತಾಳಿ ಕಟ್ಟೋದೊಂದೇ ಬಾಕಿ. ಹೆಂಗೆ ಹೆಂಗೆ ಎಲ್ಲರೂ ನಿಭಾಯಿಸ್ತಾ ಇದ್ದೀನಿ. ನೀವು ಬಿಡಿ ಸರ್, ಸೂಪರ್ ಅಲ್ವಾ? ಈ ಒಟಾರದಲ್ಲಿ ಇದಾರಲ್ಲ ಕಮಂಗಿಗಳು, ಈ ನನ್ನ ಮಕ್ಕಳಿಗೆ ನನ್ನ ವ್ಯಾಲ್ಯೂನೇ ಗೊತ್ತಾಗಲ್ಲ. ಏನ್ ಮಾಡಕ್ಕಾಗತ್ತೆ? ನಾನಂತೂ ನನ್ನ ಜವಾಬ್ದಾರಿನ ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದೀನಿ. ಅಷ್ಟು ಸಾಕು ಮಹೇಶ್ ಸರ್, ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಮೈಸಾ, ಮೈಸಾ, ಅಕ್ಕ ಯಾಕೆ ಇಷ್ಟೊಂದು ಗಾಬರಿ ಬರ್ತಾ ಇದೆಯಾ? ಏನಾಯ್ತು? ಹುಡ್ಸಿ ಎಲ್ಲೂ ಕಾಣ್ತಾ ಇಲ್ಲ ಕಡ್ಲ. ರಾತ್ರಿ ಎಲ್ಲ ಇದ್ದ, ಈಗ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತೈತೆ. ಅಯ್ಯೋ, ಅದೊಂದು ಎಲ್ಲಿ ಸತ್ತೋಗೋನೋ ಗೊತ್ತಿಲ್ವಲ್ಲ. ಅಕ್ಕ ಬಿಡ್ತು ಅನ್ನು, ಇಲ್ಲ ಎಲ್ಲೋ ಇರ್ತಾನೆ. ಅಯ್ಯೋ, ಎಲ್ಲ ಕಡೆ ಬಿಡುತ್ತೆ ಕಡ್ಲ. ನನ್ನ ಮಗ ಎಲ್ಲೂ ಕಾಣ್ತಾ ಇಲ್ಲ, ಎಲ್ ಬಿದ್ದು ಬದಾಡ್ತಾವ್ ನಾವು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಪುರುಷೋತ್ತಮರು ನಿನ್ನೆ ರಾತ್ರಿ ಇಲ್ಲೇ ಇದ್ರು. ಆದ್ರೆ ಅವನು ಇಲ್ಲೆಲ್ಲೂ ಕಾಣ್ತಾ ಇಲ್ವಲ್ಲಪ್ಪ. ನಿಜವಾಗ್ಲೂ ನೀನು ಆರಾಧನ ಮದುವೆ ಆಗ್ಲೇಬೇಕಂದ್ರೆ ನಿನ್ ಕಣ್ಣು ಮುಂದೆ ಎಣ್ಣೆ ಬಾಟ್ಲು ಇದ್ರು ನೀನ್ ಕುಡಿಬಾರದು. ನೀವು ಎಲ್ಲಾರ ಮನೆ ಹುಡುಕ್ತೀರಿ, ಆದ್ರೆ ಟೆರೆಸ್ ಮೇಲೆ ನೋಡಿದ್ರಾ? ಟೆರೆಸ್ ಮೇಲೆ ಇಲ್ಲ. ಮತ್ತೆ ಎಲ್ರು ಬನ್ನಿ, ಅವ್ರು ಅಲ್ಲೇ ಇರ್ತಾರೆ. ಅಲ್ಲ ಕಣ್ಣ, ಮದ್ವೆ ಗಂಡ ಅಲ್ಲೇ ಯಾಕೆ ಹೋಯ್ತಾನೆ ಅಂತ. ನಾನ್ ನಿನ್ನೆ ರಾತ್ರಿ ಅವ್ರನ್ನ ನೋಡಿದ್ದಲ್ಲೇ. ಏನಾಯ್ತು? ಒಳಗ್ ಬಾ ಸಂಡೆ, ಬಾ. ಕುತ್ಕೋ. ಪರವಾಗಿಲ್ಲ. ಏನಾಯ್ತು ಸಂಡಿ? ನನ್ನ ನೋಡಿ ಹೆದರ್ಕೊಂಡಿದ್ಯಾ? ಕುತ್ಕೋ. ಕುತ್ಕೋ. ಅಮ್ಮು,
ಯಾಕೆ ನೀನು ಒಂಥರ ಆಡ್ತಿದ್ಯಾ? ಏನಾಗಿದೆ ನಿನಗೆ? ಯಾಕೆ ನಗ್ತಿದ್ಯಾ? ನಾನು ಮೊದಲಿಂದನೂ ಹೀಗೆ ಸ್ಯಾಂಡಿ. ಒಂದೊಂದ್ಸತಿ ನಾನೇನು ಮಾಡ್ತೀನೋ ನನಗೆ ಗೊತ್ತಿರಲ್ಲ. ಆಮೇಲೆ ಎಲ್ಲೂ ಸರಿ ಹೋಗ್ತಿತ್ತು, ನಾನು ಆರಾಮಾಗಿದ್ದೆ. ಮತ್ತೆ ಯಾಕೆ ಹೀಗಾಗ್ತಿದ್ದೋ ನನಗೆ ಗೊತ್ತಿಲ್ಲ. ಮತ್ತೆ ಮದುವೆಗೆ ಮುಂಚೆ ಯಾಕೆ ನೀನು ಇದನ್ನೆಲ್ಲ ನಂಗೆ ಹೇಳಲಿಲ್ಲ? ಏನಿದೆ ಇದ್ರಲ್ಲಿ ಹೇಳೋದಕ್ಕೆ? ಯಾಕೆ ಮೊದಲೇ ಹೇಳಿದಿದ್ರೆ ಮದುವೆ ಆಗ್ತಿರ್ಲಿಲ್ವಾ? ಆಗ್ತಿರ್ಲಿಲ್ವಾ ಸ್ಯಾಂಡಿ? ಈಗ ಗೊತ್ತಾಯ್ತಲ್ಲ, ಬಿಟ್ಟು ಹೋಗ್ತೀಯಾ? ನಾನೆಲ್ಲಿ ಹಂಗೆ ಹೇಳ್ದೆ ಅಮ್ಮ? ಹೇಳು, ಬಿಟ್ಟು ಹೋಗ್ತೀಯಾ? ನಾನು ಬೇಡವಾ ನಿಂಗೆ? ನನ್ನನ್ನು ಕಂಡ್ರೆ ಭಯ ಆಗುತ್ತಾ? ನಾನು ಹುಚ್ಚಿ ಅನ್ನಿಸ್ತೀನಾ? ಹೇಳು ಸ್ಯಾಂಡಿ. ಅಮಲ ಏನಾಯ್ತು? ಏನಾಗ್ತಿದೆ? ಕೂತ್ಕೋ. ಹೇಳು ಸ್ಯಾಂಡಿ, ಬಿಟ್ಟೋಗ್ತೀಯ ನನ್ನ? ಬೇಡವಾ ನಾನು ನಿಂಗೆ? ಯಾರಿಗೂ ಬೇಡ ನಾನು, ನನಗೆ ಗೊತ್ತು. ಮಗಳೇ ಇಲ್ಲಿ ನೋಡಿ, ನಾನು ನಿನ್ನಪ್ಪ, ನನಗೆ ಬೇಕು ನೀನು. ಸಂದೀಪ್, ಏನಾಯ್ತಪ್ಪ? ಅಮ್ಮ, ಸ್ಯಾಂಡಿಗೆ ನಾನು ಹೀಗೆ ಅಂತ ಗೊತ್ತಿರ್ಲಿಲ್ವಂತೆ. ಅವ್ರಿಗೆ ನಾನು ಹೇಳ್ತೀನಿ. ಅಮಲ ಹೆದರ್ಕೊಂಡಿದ್ದಾಳೆ ಅನ್ಸತ್ತೆ. ಅವಳಿಂದ ಯಾರು ದೂರ ಆಗ್ಬಿಡ್ತಾರೇನೋ ಭಯ. ಹೌದು ಸಂದೀಪ್, ಅವಳು ತುಂಬ ನಾಜೂಕು. ನೀವೇ ಅವಳನ್ನು ನೋಡ್ಕೋಬೇಕು, ಹೆದರ್ಕೊಳಕ್ ಬಿಡಬಾರ್ದು. ಪುರ್ಸಿ, ಮಗ ಎದ್ದೋಣ. ಪುರ್ಸಿ, ಏನಾದ್ಲ ನಿಂಗೆ? ಅಯ್ಯೋ ದೇವ್ರೆ, ಯಾಕೆ ಬಿದ್ದವನೋ ಗೊತ್ತಿಲ್ವಲ್ಲಪ್ಪ. ದೇವ್ರೆ, ಎತ್ತು ಮೇಲೆ ಕಣಪ್ಪ. ಪುರ್ಸಿ, ಮಗನೇ, ಪುರ್ಸಿ, ಏನಾಯ್ತು ನಿಂಗೆ? ಮಗ, ರೀ ಪುರುಷೋತ್ತಮರೇ, ನೀವೇ ಮದುವೆ ಗಂಡು, ಇವತ್ತು ನಿಮ್ದೇ ಮದುವೆ. ಎದೋಳ್ರಿ ಮೇಲೆ. ಇವನು ಎದ್ದಾಗೆ ಮದುವೆ ನೆಡ್ದಾಗೆ. ನಮ್ಮ ಅಣ್ಣನ ಮೊದಲನೇ ಮದುವೆ ಕಾಂಟ್ರಾಕ್ಟೇ ಟುಸ್ ಪಾಟಾಕೆ ಆಗೋ ಥರ ಕಾಣಿಸ್ತಿದೆಯಲ್ಲಪ್ಪ. ಈ ಮೂದೇವಿ ಹಂಗೆ ಬಿದ್ದಿಲ್ಲಿ ನಶೆಯಲ್ಲಿ, ಎದ್ದೊಳ್ಳೋದೇ ಬೇಡ. ಹಂಗಾದ್ರೂ ನಮ್ಮ ಆರಾಧನಾ ಜೀವನ ಚೆನ್ನಾಗಿರುತ್ತೆ. ಪುರ್ಸಿ, ಲೇ ಪುರ್ಸಿ, ಏನ ಬೇಕೆ? ಪುರ್ಸಿ, ಏನಾಯ್ತು ನಿಂಗೆ? ಪುರ್ಸಿ, ಲೇ ಏಳ ಮಗ. ಮೂದೇವಿ ನನ್ನ ಮಗನೇ, ಏನ ಬಂದಿರ ನಿನಗೆ ತೊಟ್ರಾಗ? ಮದ್ವೆ ದಿನ ನಿಂಗೆ ಕುಡಿದು ಬಿದ್ದಿದ್ಯಲ್ಲೋ. ಈ ಮದ್ವೆ ನಡೆಸ್ಬೇಕು ಅಂತ ನಾನು ಏಸ್ ಕಷ್ಟಪಟ್ಟಿವ್ನಿ. ಇವತ್ತು ಕುಡಿಬೇಕಾಗಿತ್ತೇನ ನಿಂಗೆ ಬರ್ಬಾರ್ದು ರೋಗ ಬರ. ಕೃಷಿ, ಯಾಕಪ್ಪ ಇಲ್ಲಿ ಬಂದು ಮಲಗಿದೀಯಾ? ಎದ್ದೇಳೋ, ಇವತ್ತು ನಿನ್ನ ಮದುವೆ ಕಣ, ಕಣ್ಣು ಬಿಡು. ಆಗ್ತದೆ ಮಾವ, ಆಗ್ತಾನೇ ಇಲ್ಲ. ಮದ್ವೆ ದಿನನು ಹಿಂಗ್ ಕುಡಿದು ಬಿದ್ದಿದ್ಯಲ್ಲೋ. ಮೂದೇವಿ, ನಾಚ್ಯ ಹಾಕಿಲ್ಲ ನಿಂಗೆ? ನಿನ್ಗೆ ಮದ್ವೆ ಸಂಸಾರ ಯಾವ್ದು ಬೇಡ್ವೇನ್ಲ? ನಾನು ಕುಡ್ದಿಲ್ಲಮ್ಮ.
ಎಣ್ಣೆನೇ ಮುಟ್ಬಾರದು ಅಂತ ಅಂದ್ಕೊಂಡಿದ್ದೆ, ಆದರೆ ಕುಡಿದೆ ನನಗೆ ಕಣ್ಣು ಬಿಡೋಕ್ಕೂ ಆಗ್ತಿಲ್ಲ, ಕೈ ಕಾಲು ಆಡ್ತಾ ಇಲ್ಲ. ಕುಡಿದಾಗಿದ್ರೆ ನನ್ನ ಜೀವನೇ ಹೋಗುತ್ತೇನೋ ಅನ್ನಿಸ್ತಿದೆ ಅಮ್ಮ. ಇವಾಗ ಏನಾದರೂ ಆದರೆ ಮದುವೆ ನಿಂತೋಗುತ್ತೆ. ಅಲ್ಲಿಗೆ ನನ್ನ ಲಕ್ಷ್ಮಿ, ಅಯ್ಯೋ ದೇವ್ರೆ, ಇದೊಳ್ಳೆ ಫಜೀತಿ ಆಯ್ತಲ್ಲಪ್ಪ. ಮಗ ಏಯ್ ಎದಳೋ ಪುಸ್ತಿ. ಅಕ್ಕ, ಜೀವ ಉಳಿಬೇಕಂದ್ರೆ ಕುಡಿದ್ರೆ ಏನು ತಪ್ಪಿಲ್ಲಕ್ಕ. ಈ ಜೀವ ಉಳಿಬೇಕಂದ್ರೆ ಮದುವೆ ಆಗಬೇಕು ಅಂದ್ರೆ ಕೊಟ್ ಸಾಯಿ, ಸಾಯಿ ನನ್ನ ಮಗ. ಮದುವೆ ಗಂಡು ರೆಡಿ. ಯಾಕೆಲ್ಲ ಇನ್ನು ಇಲ್ಲೇ ನಿಂತಿದ್ದೀರಾ? ಮುಹೂರ್ತಕ್ಕೆ ಟೈಮ್ ಆಗಿಲ್ವಾ? ಲೇ ಪುಸ್ಸಿ, ಹೋಗ್ಲಾ ಸ್ನಾನ ಮಾಡಿ ಮದ್ವೆಗೆ ರೆಡಿಯಾಗಿ ಹೋಗು. ರಾಜಲಕ್ಷ್ಮಿ, ಹಳೇಂದ್ರ ಕರ್ಕೊಂಡೋಗು. ನಿಜವಾಗ್ಲೂ ನೀನು ಆರಾಧನ ಮದುವೆ ಆಗ್ಲೇಬೇಕಂದ್ರೆ ನಿನ್ ಕಣ್ಣು ಮುಂದೆ ಎಣ್ಣೆ ಬಾಟ್ಲು ಇದ್ರು ನೀನ್ ಕುಡಿಬಾರದು. ಅದು ಅದು ನಿನ್ ತಾಕತ್ತು. ಎಣ್ಣೆನೋ ಮದುವೆನೋ ಯೋಚನೆ ಮಾಡು.